ಮಾಯವ್ವ ಮತ್ತು ಅವಳ 6 ತಿಂಗಳ ಕೂಸು ಸದಾ ಆ ಒಂದು ಸನ್ನಿವೇಶದೊಳಗೆ ಅಸುನೀಗ್ತಾರೆ ಮೇಡಮ್, ಬಲಿದಾನ ಮಾಡ್ತಾರೆ. ಕಿತ್ತೂರು ಸಂಸ್ಥಾನವನ್ನು ಪುನಃ ಕಟ್ಟುವವರೆಗೂ ನಾನು ಹಾಸಿಗೆ ಮೇಲೆ ಮಲಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಮೇಡಮ್. ಈ ದಾಳಿ ಆದಂಥ ಸಂದರ್ಭದೊಳಗೆ ತಪ್ಪಿಸಿಕೊಂಡು ಆ ಕುದುರೆಯನ್ನು ಏರಿ ಕಾಡಿನ ಒಳಗೆ ಸೇರಿಕೊಳ್ಳುವಂಥ ಕೆಲಸ ಮಾಡ್ತಾನೆ. ಅನಿವಾರ್ಯವಾಗಿ ಅಂತ ಬಲಾಢ್ಯ ಸೈನ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಬ್ರಿಟಿಷರಿಗೆ ಚಳ್ಳೆಯನ್ನು ತಿನ್ನಿಸ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಮರೆ ಮೋಸದಿಂದ ಹಿಡಿಬೇಕು, ಹೇಗಾದರೂ ಮಾಡಿ ಮೋಸತನದಿಂದ ಹಿಡಿಬೇಕು ಅನ್ನುವಂಥ ಒಂದು ತಂತ್ರವನ್ನು ಹಿಡಿತಾರೆ. ಪಡೆಯನ್ನು ಸೇರಿ ನಾವು ಕಿತ್ತೂರು ಸಂಸ್ಥಾನ ಪುನಃ ಕಟ್ಟುವಂಥ ಒಂದು ಕಾರ್ಯದೊಳಗೆ ನಾವು ಪಾಲ್ಗೊಳ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತೇಳಿ ರಾಯಣ್ಣನ ನಂಬಿಸೋದು. ಈ ನಯವಂಚಕರು ಅದರ ಮೇಲೂ ಪ್ರಮಾಣ ಮಾಡ್ತಾರೆ. ಇವರು ಧಾರವಾಡ ತಾಲೂಕಿನ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಗಿಡದ ಹುಬ್ಬಳ್ಳಿ ಮೇಲೆ ದಾಳಿ ಮಾಡ್ತಾರೆ. ಸಮರವೀರ, ಕ್ರಾಂತಿಯ ಕಿಡಿ, ಸ್ವತಂತ್ರ ಸಂಗ್ರಾಮದ ಸ್ಫೂರ್ತಿಯ ಶಿಲೆ, 18ನೇ ಶತಮಾನದ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ, ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲಾ ತಂತ್ರದ ರೂವಾರಿ, ಸ್ವತಂತ್ರ ಸಂಗ್ರಾಮದ ಮೊಟ್ಟ ಮೊದಲ ಕ್ರಾಂತಿಯ ಕಿಡಿ ಅಮರವೀರ ಸಂಗೊಳ್ಳಿ ರಾಯಣ್ಣ. ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಸಂಗೊಳ್ಳಿ ರಾಯಣ್ಣ. ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ. ಬಾಲ್ಯದಿಂದ ಬಲಿದಾನದವರೆಗೂ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಪರಿಚಯಿಸುವ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್, ಶೌರ್ಯವನ. ವೀಕ್ಷಕರೇ, ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಈ ಚಿತ್ರ ಕಲಾಕೃತಿಗಳಲ್ಲಿ ಬರುವಂತಹ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಬಸವರಾಜ್ ಕಾಮತ್ ಸರ್ ಹೇಳ್ತಾ ಹೋಗ್ತಾರೆ. ಸರ್ ಬನ್ನಿ, ಯಾವ ಸನ್ನಿವೇಶ, ಯಾವ ಸಂದರ್ಭ, ಏನಿದು ಮನೆ? ಇದು ಸಂಪಗಾಂವ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುಳುಕೂರು ಗ್ರಾಮ ಮೇಡಮ್. ಇಲ್ಲಿ ಈ ಮುಳುಕೂರು ಗ್ರಾಮದ ವಿಶೇಷತೆ ಅಂದರೆ ಏನು ಮೇಡಮ್ಮ, ಇದಕ್ಕೆ ಈಗ ನಯಾನಗರ ಅಂತೇಳಿ ಕರಿತಾ ಇದ್ದಾರೆ. ಈ ಮುಳುಕೂರು ಗ್ರಾಮಕ್ಕೆ ಸಂಗೊಳ್ಳಿ ರಾಯಣ್ಣನ ತಂಗಿ ಮಾಯವಳನ್ನು ಇಲ್ಲಿ ಕೊಟ್ಟಿರ್ತಾರೆ ಮೇಡಮ್. ಇದು ಮಾಯವಳ ಗಂಡನ ಊರು ಮೇಡಮ್. ಇದು ಸಂಗೊಳ್ಳಿಯಿಂದ ಮುಳುಕೂರಿಗೆ ಕೊಟ್ಟಿರ್ತಾರೆ. ಸಂಗೊಳ್ಳಿ ರಾಯಣ್ಣ ತನ್ನ ಇಡೀ ಜೀವನವನ್ನು ಈ ಕಿತ್ತೂರು ಸಂಸ್ಥಾನ ಪುನರ್ಸ್ಥಾಪನೆ ಒಳಗೆ ಹೋರಾಟದೊಳಗೆ ಬ್ಯುಸಿಯಾಗಿರ್ತಾನೆ ರೀ ಮೇಡಮ್. ಆಮೇಲೆ ಹಳಿಯಾಲಪೇಟೆಯಲ್ಲಿಗೆ ಅವಂಗೆ ಗುಂಡು ತಗಲಿರ್ತದೆ ರೀ. ಅಂಥ ಒಂದು ಸಂದರ್ಭದೊಳಗೆ ಅವನು ತಂಗಿ ನೆನಪಾಗ್ತದೆ, ತಾಯಿ ಮತ್ತು ತಂಗಿ ನೆನಪಾಗ್ತದೆ ರೀ. ತಾಯಿಯನ್ನು ಭೇಟಿ ಹಾಕ್ಕೊಂಡು ಬಂದು ನಂತರ ತಂಗಿನ ಭೇಟಿಯಾಗಿ ಸಾಯಂಕಾಲ ಹೊತ್ತು ತಂಗಿನ ಭೇಟಿ ಆಗ್ಬೇಕಂತೇಳಿ ಮುಳುಕೂರಿಗೆ ಬಂದಿರ್ತಾನೆ ಮೇಡಮ್. ಆಗ ಅವನ ತಂಗಿ 6 ತಿಂಗಳ ಹಸುಗೂಸನ್ನು ಇದು ಮಾಡಿರ್ತಾನೆ. ಅಳಿಯನ ಮುಖ ನೋಡಬೇಕು ಅಂಥೇಳಿ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಮುಳುಕೂರು ಗ್ರಾಮಕ್ಕೆ ಬಂದಿರ್ತಾನೆ ರೀ. ಅಂದರೆ ಮಾಯವಳ 6 ತಿಂಗಳ ಹಸುಗೂಸನ್ನೊಂದಿಗೆ ಮಲಗಿರುವಂಥ ಸನ್ನಿವೇಶ ಮೇಡಮ್ಮ. ರಾಯಣ್ಣ ಅಲ್ಲಿ ಬಂದು ರಾತ್ರಿ ಅಲ್ಲೇ ಮಲಗಿರ್ತಾನೆ ರೀ ಮೇಡಮ್ಮ. ರಾಯಣ್ಣ ಮಲಗಿರೋದು. ತಂಗಿಯನ್ನು ಭೇಟಿಯಾಗಿ ಅವ್ರ ಜೊತೆ ಮಾವನ ಜೊತೆ ಎಲ್ಲ ಮಾತನಾಡಿಕೊಂಡು ಊಟ ಮಾಡಿಕೊಂಡು ಮಲಗೊಂದಿರ್ತಾರೆ ಮೇಡಮ್. ಈ ಒಂದು ಸಂದರ್ಭದೊಳಗೆ ಮುಳುಕೂರು ಗ್ರಾಮಕ್ಕೆ ಸಂಗೊಳ್ಳಿ ರಾಯಣ್ಣ ಬಂದಿರ್ತಾನೆ ಅನ್ನುವಂಥ ಒಂದು ಸುದ್ದಿಯನ್ನು ಸಂಗೊಳ್ಳಿ ಕುಲಕರ್ಣಿಗೆ ವಾಲಿಕಾರರು ಸುದ್ದಿ ಮುಟ್ಟಿಸ್ತಾರೆ ರೀ. ಆಗ ಒಮ್ಮಿಂದೊಮ್ಮಿಗಲೇ ಬ್ರಿಟಿಷ್ ಸೈನ್ಯ ಇಡೀ ಮಾಯವಳ ಮನೆಯನ್ನು ಮುತ್ತಿಗೆ ಹಾಕಿಬಿಡ್ತದೆ ರೀ. ಇವರೆಲ್ಲರೂ ಮುತ್ತಿಗೆ ಹಾಕ್ತಾರೆ ರೀ. ಆಮೇಲೆ ಆ ಕಡೆಯಿಂದನೂ ಅಟ್ಯಾಕ್ ಮಾಡ್ತಾರೆ, ಆ ಕಡೆಯಿಂದನೂ ಅಟ್ಯಾಕ್ ಮಾಡ್ತಾರೆ ಮೇಡಮ್. ಆ ಕಲಾಕೃತಿಗಳನ್ನ ಇಲ್ಲಿ ನೋಡ್ಬೋದು ನೋಡ್ರಿ. ಇಲ್ಲಿ ಮುಳುಕೂರು ಗ್ರಾಮದ ಮಾಯವಳ ಮನೆಗೆ ಬ್ರಿಟಿಷ್ ಸೈನ್ಯ ಮುತ್ತಿಗೆ ಹಾಕಿದ ನಂತರ ಇಲ್ಲಿ ನೋಡ್ಬೋದು ಮೇಡಮ್. ಅವರು ಏನು ಮಾಡ್ತಾರೆ ಮೇಡಮ್ಮ, ವರ್ಷಿನ ಮೇಲೆ ಮಲಗಿರ್ತಕ್ಕಂಥ ಮಾಯವಳನ್ನು ರಾಯಣ್ಣ ಅಂತೇಳಿ ಭಾವಿಸಿ ರಾತ್ರಿ ಹೊತ್ತಿನೊಳಗೆ ಆಕಿಗೇನ ಫೈರಿಂಗ್ ಮಾಡಿಬಿಡ್ತಾರೆ ಮೇಡಮ್. ಆಕಿ ಮಾಯವ್ವ ಮತ್ತು ಅವಳ 6 ತಿಂಗಳ ಕೂಸು ಸದಾ ಆ ಒಂದು ಸನ್ನಿವೇಶದೊಳಗೆ ಅಸುನೀಗ್ತಾರೆ ಮೇಡಮ್, ಬಲಿದಾನ ಮಾಡ್ತಾರೆ. ಅದು ರಾಯಣ್ಣಗೆ ಗೊತ್ತಾಗಿ ರಾಯಣ್ಣ ತಂಗಿ ಮುಖವನ್ನು ನೋಡಿ ದುಃಖಿಸುತ್ತಾ ಇನ್ನು ಉಳಿದ್ರೆ ತನಗೂ ಅಪಾಯ ಅಂಥೇಳಿ ಹಿಂದ್ಗಡೆ ಕುದುರೆ ಕಟ್ಟಿರ್ತಾರೆ ಮೇಡಮ್ಮ. ಆ ಕುದುರೆ ಸವಾರಿ ಮಾಡ್ಕೊತ ಪಶ್ಚಿಮ ಕಾಡಿನ ಕಡೆ ಓಡ್ತಾನೆ ರೀ. ಆ ಒಂದು ಸಂದರ್ಭದೊಳಗೆ ರಾಯಣ್ಣನ ತಂಗಿ ಮಾಯವಳ ಬಲಿದಾನದ ಕಥೆಯನ್ನು ಈ ಒಂದು ಸನ್ನಿವೇಶದಲ್ಲಿ ಕಟ್ಟಿಕೊಡೋ ಕೆಲಸ ಮಾಡಿದೆ ಮೇಡಮ್. ಅಣ್ಣನಿಗೋಸ್ಕರ ತಂಗಿ ಜೀವನ ಬಲಿದಾನ ಆಯಿತು ಮೇಡಮ್. ಅದು ತಂಗಿ ಮುಖವನ್ನು ನೋಡಬೇಕು ಮತ್ತು
ತಂಗಿ ಮಗನನ್ನು ನೋಡಬೇಕು ಅನ್ನುವಂಥ ಖುಷಿಯೊಳಗೆ ಬಂದಿರತಕ್ಕಂಥ ರಾಯಣ್ಣ ಅನಿವಾರ್ಯವಾಗಿ ಬ್ರಿಟಿಷರ ಗುಂಡಿಗೆ ತಂಗಿ ಮಾಯವ್ವ ಮತ್ತು ಆಕಿ 6 ತಿಂಗಳ ಕೂಸು ಬಲಿಯಾಗುವಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೇವೆ ಮೇಡಮ್. ಫೈರಿಂಗ್ ಮಾಡ್ತಿರೋದು, ಫೈರಿಂಗ್ ಮಾಡ್ತಾ ಇದ್ರು. ಅದು ವಿಶೇಷ. ಅದು ಆ್ಯಕ್ಚುಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನವನ್ನು ಪುನಃ ಕಟ್ಟುವವರೆಗೂ ನಾನು ಹಾಸಿಗೆ ಮೇಲೆ ಮಲಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಮೇಡಮ್. ಅವ ಕೇವಲ ನೆಲದ ಮೇಲೆ ಅಷ್ಟೇ ಮಲಗ್ತಿರ್ತಾನೆ ಮೇಡಮ್. ಅವ ನೆಲಕ್ಕೆ ಮಲ್ಕೊಂಡಿರ್ತಾನೆ ರೀ, ಅವಕ್ಕೆ ವರ್ಷಿನ ಮೇಲೆ ಮಲ್ಕೊಂಡಿರ್ತಾಳಲ್ರಿ. ಅವರು ಮೇಲೆ ಮಲಗಿದವರ ರಾಯಣ್ಣ ಅಂಥೇಳಿ ತಪ್ಪು ಕಲ್ಪನೆಯಿಂದ ರಾಯಣ್ಣ ಅಂಥೇಳಿ ಮಾಯವ್ವನ ಫೈರಿಂಗ್ ಮಾಡಿಬಿಡ್ತಾರೆ ಮೇಡಮ್. ನೋಡ್ಬೋದು. ತೊಟ್ಟಿಲು ಹಾಗೆ ಹೌದು. ಇಲ್ಲಿ ರಾಯಣ್ಣನ ತಂಗಿ ಮಾಯವ್ವಳಿಗೆ ಇಲ್ಲಿ ಇವ ತೋಪ್ ಹಾರಿಸ್ತಾ ಇದ್ದಾನೆ ಮೇಡಮ್, ಗುಂಡನ್ನು ಹಾರಿಸ್ತಾ ಇದ್ದಾನೆ. ಇಲ್ಲಿ ಸನ್ನಿವೇಶವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮೇಡಮ್. ಈ ಮನೆಯೆಲ್ಲ ನೋಡಿದ್ರೆ ತುಂಬಾ ನಾರ್ಮಲ್ ಸಾಮಾನ್ಯ ಮನುಷ್ಯರು ಅಂತ ಅನ್ಸುತ್ತೆ. ಸಾಮಾನ್ಯ ಮನುಷ್ಯರ ಸಾಮಾನ್ಯ ಜೀವನವನ್ನು ನಡೆಸ್ತಾ ಇದ್ರು ಮೇಡಮ್ ಅವರು. ಅದು ಏನು ಎಲ್ಲಿ ಉಲ್ಲೇಖ ಬರೋದಿಲ್ಲ ಮೇಡಮ್. ರಾಯಣ್ಣನ ಮಾವ ಅವರು ವಾಲಿಕಾರಿಕೆ ಮಾಡ್ತಿದ್ರು ಏನು ಅನ್ನೋದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಬಂದಿರ್ಬೋದು. ಇಲ್ಲಿ ಹಿಂದೆ ಕುದುರೆ ಬಿಟ್ಟು ಮತ್ತೆ ಬೇರೆ ಏನಾದರೂ ಕಲಾಕೃತಿಗಳು ಏನಿಲ್ಲ ರೀ. ಕುದುರೆ ಸಂಗೊಳ್ಳಿ ರಾಯಣ್ಣಂದು ಅಂದರೆ ಹಿತ್ತಲದ ಬಾಗಿಲದಲ್ಲಿ ಕುದುರೆ ಕಟ್ಟಿರ್ತಾನೆ ರೀ. ಒಂದು ವೇಳೆ ಅಪಾಯ ಸಂಭವಿಸಿದ್ರೆ ದಾಟಿ ಹೋಗಬೇಕು ಅಂದರೆ ಯಾರೇ ಬಂದರೂ ಮುತ್ತಿಗೆ ಹಾಕಿದ್ರು ಮುಚ್ಚಿ ಬಾಗಿಲ ಕಡೆಯಿಂದ ಬರ್ತಾರೆ ಅನ್ನುವಂಥ ಕಲ್ಪನೆ ಇಟ್ಕೊಂಡು ಹಿತ್ತಲ ಬಾಗಿಲಿಂದ ಕುದುರೆ ಕಟ್ಟಿರ್ತಾನೆ ರೀ. ಈ ದಾಳಿ ಆದಂಥ ಸಂದರ್ಭದೊಳಗೆ ತಪ್ಪಿಸಿಕೊಂಡು ಆ ಕುದುರೆಯನ್ನು ಏರಿ ಕಾಡಿನ ಒಳಗೆ ಸೇರಿಕೊಳ್ಳುವಂಥ ಕೆಲಸ ಮಾಡ್ತಾನೆ. ರಾಯಣ್ಣನ ಜೀವನ ಚರಿತ್ರೆಯಲ್ಲಿ ರಾಯಣ್ಣನ ತಂಗಿ ಎಲ್ಲೆಲ್ಲಿ ಬಂದು ಹೋಗ್ತಾರೆ? ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಮನೆ ರೋಗಣ್ಣವ್ರ ಮನೆ, ಆಕಿ ತವರು ಮನೆ ಆಗಿರೋದ್ರಿಂದ ಆಗಾಗ ಬಂದು ಭೇಟಿಯಾಗುವಂಥ ಒಂದು ಪರಂಪರೆ ಇತ್ತು. ಹಬ್ಬ ಹರಿದಿನಗಳಲ್ಲಿ ವಿಶೇಷ ಸಂದರ್ಭದೊಳಗೆ ಮನೆಯೊಳಗೆ ಏನೋ ಕಾರ್ಯಕ್ರಮ ಮಾಡಿದ್ರೆ ಆ ಸಮಯದೊಳಗೆ ಬಂದು ಭೇಟಿಯಾಗುವಂಥ ಸನ್ನಿವೇಶ ನಾವು ಕಾಣ್ತೀವಿ ರೀ. ಇದು ಸಹಜವಾದಂಥ ಪ್ರಕ್ರಿಯೆ. ಆದರೆ ತಂಗಿಯ ಹಡಿದ ನಂತರ ಅವಳ ಒಂದು ಸಂಗೊಳ್ಳಿ ಬಂದು ಅವಳು ಡೆಲಿವರಿ ಮಾಡ್ಕೋಬೇಕಾಗಿತ್ತು, ತವ್ರ ಮನೆಗೆ ಬಂದು ಡೆಲಿವರಿ ಮಾಡ್ಕೋಬೇಕಾಗಿತ್ತು. ಅದು ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರ ತಾಯಿ ಈ ಒಂದು ಕಿತ್ತೂರು ಸಂಸ್ಥಾನದ ಒಂದು ಪುನರ್ ಸಂಘಟನೆ ಕೆಲಸದೊಳಗೆ ರಾಯಣ್ಣ ಮಗ್ನಾಗಿದ್ದು ಮತ್ತು ಕುಲಕರ್ಣಿ ಅದು ಕಾಡುವಂಥ ಸಂದರ್ಭದೊಳಗೆ ಆಕಿ ಗಂಡನ ಮನೆಯೊಳಗನ ಆಕಿದ ಡೆಲಿವರಿ ಆಗಿರ್ತೈತಿ. ಅಲ್ಲಿ ತಂಗಿಯ ಮುಖವನ್ನು ಭಾಳ ದಿನ ಆಗಿರ್ತೈತಲ್ಲ ನೋಡಬೇಕು ಅನ್ನುವಂಥ ಉದ್ದೇಶದಿಂದ ರಾಯಣ್ಣ ಬಂದಂಥ ಸಂದರ್ಭದೊಳಗೆ ಈ ಒಂದು ಘಟನೆ ನಡೀತೈತೆ ಮೇಡಮ್. ಇದಾದ ನಂತರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಇದಾದ ನಂತರ ಇನ್ನು ಸಂಗೊಳ್ಳಿ ರಾಯಣ್ಣನ ನೇರವಾಗಿ ಬ್ರಿಟಿಷರಿಗೆ ಹಿಡಿಯೋದು ಅಸಾಧ್ಯ ಆಗ್ತದೆ ರೀ. ಅಂದರೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಯಾರೂ ಮಾಹಿತಿಯನ್ನು ಕೊಡೋದಿಲ್ಲ ಬ್ರಿಟಿಷ್ ಅಧಿಕಾರಿಗಳಿಗೆ ಮತ್ತು ಬ್ರಿಟಿಷ್ ಸಹಾಯಕರಿಗೆ. ಸಂಗೊಳ್ಳಿ ರಾಯಣ್ಣ ಎಲ್ಲಿರ್ತಾನೋ, ಅವನು ಸಹಚರ್ಯ ಎಲ್ಲಿರ್ತಾರೋ, ಯಾವ ರೀತಿ ದಾಳಿ ಮಾಡ್ತಾರೋ ಅವರಿಗೆ ಒಂದೂ ತಿಳಿದಂಗೆ ಆಗ್ತದೆ ರೀ. ಅನಿವಾರ್ಯವಾಗಿ ಅಂಥ ಬಲಾಢ್ಯ ಸೈನ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಬ್ರಿಟಿಷರಿಗೆ ಚಳ್ಳೆಯನ್ನು ತಿನ್ನಿಸ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಮರೆ ಮೋಸದಿಂದ ಹಿಡಿಬೇಕು, ಹೇಗಾದರೂ ಮಾಡಿ ಮೋಸತನದಿಂದ ಹಿಡಿಬೇಕು ಅನ್ನುವಂಥ ಒಂದು ತಂತ್ರವನ್ನು ಹೆಣಿತಾರೆ ರೀ. ಆ ತಂತ್ರದ ಭಾಗವಾಗಿ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸನ್ನಿವೇಶ ನಡೀತೈತಿ. ಅದನ್ನು ತೋರಿಸ್ತೀನಿ, ಬನ್ನಿ ಸರ್. ಇದೇ ಮೇಡಮ್ ಧಾರವಾಡ ಜಿಲ್ಲಾಧಿಕಾರಿ ನಿಸ್ಬತ್ ಅವರ ಕಚೇರಿ ಮೇಡಮ್, ಜಿಲ್ಲಾಧಿಕಾರಿ ಕಚೇರಿ. ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯನ್ನು ಧಾರವಾಡದಲ್ಲಿ ಯಾವ ರೀತಿ ಕನ್ಸ್ಟ್ರಕ್ಷನ್ ಇದೆ ಅಲ್ಲ ಮೇಡಮ್, ಅದರದೇ ಕಾಪಿ ಪೇಸ್ಟನ್ನು ಇಲ್ಲಿ ಮಾಡಲಾಗಿದೆ. ಈ ಅಲ್ಲೇನ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಏನೋ ಈಗ ಸದ್ಯನೂ ಇದೆ ಇರೋದು, ಆ ಕಚೇರಿ ಮಾದರಿಯನ್ನು ಇಲ್ಲಿ ನಿರ್ಮಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವರು ಧಾರವಾಡ ಜಿಲ್ಲಾಧಿಕಾರಿ ನಿಸ್ಬತ್ ಅವರು, ಇವರು ಸಂಪಗಾಂವ್ ಅಮಲ್ದಾರ್ ಅವರು, ಇವರು ಕುಲಕರ್ಣಿ ಅವರು, ಇವರು ನೇಗನಾಳದ ವೆಂಕನಗೌಡರು, ಕೊದಾನಪುರದ ಲಿಂಗನಗೌಡರು, ಇವರು ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಡಬೇಕಂತೇಳಿ ಒಂದು ಪೂರ್ವ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಮೇಡಮ್, ಇವರು ಸಂಗೊಳ್ಳಿ ರಾಯಣ್ಣನ ಇನ್ನು ಮೇಲೆ ನೇರವಾಗಿ ಹಿಡಿಯೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂಥ ಕಲ್ಪನೆ ಬಂದ ನಂತರ ಸಂಪಗಾಂವ್ ಅಮಲ್ದಾರು, ಆಮೇಲೆ ಧಾರವಾಡ ಜಿಲ್ಲಾಧಿಕಾರಿ ನಿಸ್ಬತ್ ಅವರು, ಇವರು ಎಲ್ಲರೂ ಕೂಡಿ ಸಂಗೊಳ್ಳಿ ರಾಯಣ್ಣನಿಗೆ ಆತ್ಮೀಯರಾಗಿರ್ತಕ್ಕಂಥ ನೇಗನಾಳದ ವೆಂಕನಗೌಡರು ಮತ್ತು ಕೊದಾನಪುರದ ಲಿಂಗನಗೌಡರನ್ನು ಕರೆಯಿಸಿ ಅವರಿಗೆ ಇನಾಮಿನ ಆಸೆ ತೋರಿಸ್ತಾರೆ ರೀ. ಮತ್ತು ಸಾಕಷ್ಟು ಇನಾಮ್ ಕೊಡ್ತೀವಿ, ಮತ್ತು ನಿಮ್ಮನ್ನು ಗೌರವಿಸ್ತೀವಿ, ನಿಮಗೆ ಇನಾಮ್ದಾರ್ ಅನ್ನುವಂಥ ಒಂದು ಬಿರುದನ್ನು ಕೊಡ್ತೀವಿ ಅಂತೆಲ್ಲ ಪುಸಲಾಯಿಸಿ ಅವರನ್ನು ಸಂಗೊಳ್ಳಿ ರಾಯಣ್ಣನ ತಂಡ ಸೇರುವಂತೆ ಯೋಜನೆ ರೂಪಿಸ್ತಾರೆ. ಮುಂಚೆನೇ ಆಪ್ತರಾಗಿರ್ತಾರೆ, ಸಂಗೊಳ್ಳಿ ರಾಯಣ್ಣನಿಗೆ ಆಪ್ತ ಇರ್ತಾರೆ ರೀ. ಕೊದಾನಪುರ ಲಿಂಗನಗೌಡಗೆ ಒಂದು ಅಸಮಾಧಾನ ಏನಿತ್ತಂದ್ರೆ ಮೇಡಮ್, ಕಿತ್ತೂರು ಸಂಸ್ಥಾನಕ್ಕೆ ತನ್ನ ಮಗನ ದತ್ತು ಕೊಡಬೇಕು ಅಂತ ವಿಚಾರದೊಳಗಿದ್ದ. ಆದರೆ ಚೆನ್ನಮ್ಮ ಮತ್ತು
ಸರ್ದಾರ್ ಗುರುಸಿದ್ದಪ್ಪನವರು ಆ ಹುಡುಗನನ್ನು ತಿರಸ್ಕಾರ ಮಾಡ್ತಾರೆ. ಅಂದರೆ ಆ ಹುಡುಗ ಕಿತ್ತೂರು ಸಂಸ್ಥಾನಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ತಿರಸ್ಕಾರ ಮಾಡಿದ್ರಿಂದ ಅದು ಮನುಷ್ಯನೊಳಗೆ ಆ ಒಂದು ಕುಮಸನ್ನು ಇಟ್ಕೊಂಡಿರ್ತಾನೆ ರೀ. ಕಿತ್ತೂರು ಸಂಸ್ಥಾನದ ನೇರ ಸಂಬಂಧಿ ಕೊದಾನಪುರ ಇನಾಮದಾರ್ ಮೇಡಮ್. ಅವನು ಏನು ತನ್ನ ಮಗನನ್ನು ದತ್ತಕ್ಕೆ ಪರಿಗಣನೆ ಮಾಡಲಿಲ್ಲ ಅಂದರೆ ಕಿತ್ತೂರು ಸಂಸ್ಥಾನ ಬ್ರಿಟಿಷರು ಕಸ್ಕೊಂಡ್ಗಳಿಗೆ ಖುಷಿಯಾಗಿದ್ದವ. ಯಾವಾಗ ಸಂಗೊಳ್ಳಿ ರಾಯಣ್ಣ ಮತ್ತು ಈ ಕಿತ್ತೂರು ಸಂಸ್ಥಾನವನ್ನು ಮತ್ತೆ ಪುನಃ ಕಟ್ತೀನಿ, ಸವಾಯಿ ಮಲ್ಲಸರ್ಜನನ ನಮ್ಮ ರಾಜನಾಗಿ ಘೋಷಣೆ ಮಾಡಿಕೊಂಡಲ್ಲ ಮೇಡಮ, ಇವರಿಗೆ ಅಸಮಾಧಾನ ಕುದಿಯಾಕೈತಿ. ಆ ಒಂದು ಈ ಸಂದರ್ಭವನ್ನು ಅವನು ಸದುಪಯೋಗ ಪಡಿಸಿಕೊಳ್ಳುವಂಥ ಕೆಲಸ ಮಾಡ್ತಾನೆ ಕೊದಾನಪುರ ಲಿಂಗನಗೌಡ್ರಿ. ಅವನಿಗೆ ಸಾಕಷ್ಟು ಇನಾಮಿನ ಆಸೆಯನ್ನು ತೋರಿಸ್ತಾರೆ. ಜೊತೆಗೆ ತನ್ನ ಒಂದು ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಡುವ ಮೂಲಕ ಕಿತ್ತೂರು ಸಂಸ್ಥಾನದ ಒಂದು ಪುನರ್ ಕಟ್ಟುವಂಥ ಕನಸನ್ನು ನುಚ್ಚುನೂರು ಮಾಡಿದಂಗೆ ಆಗ್ತೈತೆ ಅನ್ನುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯೊಳಗೆ ಪಾಲ್ಗೊಳ್ತಾರೆ ರೀ. ಈ ಯೋಜನೆ ಉದ್ದೇಶ ಏನಂದ್ರೆ ಮೇಡಮ್ಮ, ಇವರು ಇಬ್ಬರು ಮತ್ತು ಈ ನೇಗನಾಳದ ಗೌಡರ ಒಬ್ಬ ವಾಲಿಕಾರ, ಇವರಿಬ್ಬರು ಕೊದಾನಪುರ ಗೌಡರು, ಇವರು ನೇಗನಾಳ ಗೌಡರು. ಈ ಮೊದಲು ಹಿಡಿದು ಕೊಡೋಕ್ಕಿಂತ ಪೂರ್ವದೊಳಗೆ ಹಿಡಿದು ಕೊಟ್ಟದ ನಂತರ ಇವರು ನೇಗನಾಳ ಇನಾಮದಾರು, ಕೊದಾನಪುರ ಇನಾಮದಾರು. ಮೊದಲು ಇವರು ಗೌಡರು ಇಬ್ಬರು. ಈ ನೇಗನಾಳದ ಗೌಡರ ಒಬ್ಬ ಹಳ ಬರ್ತಕ್ಕಂಥವು ಪಟದಮ್ಮನವ್ರ ಲಕ್ಕಪ್ಪ, ಅವನು ಸಂಗೊಳ್ಳಿ ರಾಯಣ್ಣ ಆತ್ಮೀಯ ಗೆಳೆಯರಿ, ಅವ ಅತಿ ಆತ್ಮೀಯ ಗೆಳೆಯ. ಅವನನ್ನು ಈ ಒಂದು ಸಂದರ್ಭದೊಳಗೆ ತೆಗೆದುಕೊಂಡು ಬರ್ತಾರೆ. ಅವರು ತೆಗೆದುಕೊಂಡು ಇವರೊಂದು 300-400 ಸೈನ್ಯವನ್ನು ಕಟ್ಟಿಕೊಂಡು ರಾಯಣ್ಣನ ತಂಡದೊಳಗೆ ಸೇರೋದ್ರಿ. ಯೋಜನೆಯ ಪ್ಲ್ಯಾನ್ ಇವ್ರದ್ದು. ಒಂದು 300 ಜನ ಸೈನ್ಯವನ್ನು ತೆಗೆದುಕೊಂಡು ರಾಯಣ್ಣನ ಪಡೆಯನ್ನು ಸೇರೋದು. ಪಡೆಯನ್ನು ಸೇರಿ ನಾವು ಕಿತ್ತೂರು ಸಂಸ್ಥಾನ ಪುನಃ ಕಟ್ಟುವಂಥ ಒಂದು ಕಾರ್ಯದೊಳಗೆ ನಾವು ಪಾಲ್ಗೊಳ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತೇಳಿ ರಾಯಣ್ಣನ ನಂಬಿಸಿ ಅವನ ತಂಡದೊಳಗಿದ್ದು ಕೆಲವೊಂದಷ್ಟು ದಿನ ಹೋರಾಟ ಮಾಡೋದು. ಹೋರಾಟ ಮಾಡಿ ರಾಯಣ್ಣನ ನಂಬಿಸಿ ಆನಂತರ ಬ್ರಿಟಿಷಿಗೆ ಹಿಡಿದು ಕೊಡುವಂಥ ಒಂದು ಯೋಜನೆಯನ್ನು ಹಾಕ್ಕೋತಾರೆ ಮೇಡಮ್ ಇವರು. ಧಾರವಾಡ ಜಿಲ್ಲಾಧಿಕಾರಿ ನಿಸ್ಬತ್ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚನ್ನು ಇಬ್ಬರು ಗೌಡರಿಗೆ ಕೊಡ್ತಾರೆ ರೀ. ನೀವು 300 ಜನ ಸೈನ್ಯವನ್ನು ತೆಗೆದುಕೊಂಡು ಹೋಗ್ರಿ, ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚವನ್ನೆಲ್ಲನೂ ಇವ್ರು ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ, ಒಂದು 300 ಜನ ಸೈನ್ಯವನ್ನು ತೆಗೆದುಕೊಂಡು ಆ ಪಟದಮ್ಮನವ್ರ ಲಕ್ಕಪ್ಪನ ರಾಯಣ್ಣನ ಅಂತೇಳಿ ಮೊದಲು ಕಳಿಸ್ತಾರೆ. ಕಳಿಸಿ ಮತ್ತು ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗೆ ಏನಿರ್ತೈತೆ ಅಂದ್ರೆ ಮೇಡಮ್ಮ, ಕೆಲವೊಂದು ಜನ ಬಿಟ್ಟು ಹೋಗೋದು ಮತ್ತು ಬಂದು ಸೇರೋದು ಇದು ಪ್ರತಿ ಸಲ ನಡೀತಿರ್ತದೆ ರೀ. ಯಾಕಂದ್ರೆ ಇದು ಶಾಶ್ವತ ಸೈನ್ಯ ಅಲ್ಲ. ಒಂದಷ್ಟು ಜನ ಬರ್ತಿರ್ತಾರೆ, ಮತ್ತೊಂದಷ್ಟು ಜನ ಬಿಡ್ತಿರ್ತಾರೆ. ರಾಯಣ್ಣಗೆ ಗೌಡ್ರಂಥವ್ರು ಸಾಥಿ ಕೊಡ್ತಾರೆ ಅಂದ್ಗಳಿಗೆ ಖುಷಿ ಆಗ್ತೈತೆ ಅವಾಗ. ಅಂಥವ್ರು ಎಲ್ಲರೂ ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಾರಂದ್ರೆ ಖುಷಿಯಿಂದ ಒಪ್ಕೋತಾನೆ ರೀ. ಅವ್ನು ಪಟದಮ್ಮನ ಲಕ್ಕಪ್ಪ ಹೋಗಿ ಕೇಳಕ್ಕೆ ಹೋದಾಗ ಬಾ ಅಂತೇಳಿ ಕರೆಸ್ತಾನೆ ರೀ. ಅವ್ನು ಬಿಚ್ಚಗತ್ತಿ ಚನ್ನಬಸಪ್ಪ ಅದಕ್ಕೆ ಬ್ಯಾಡ್ ಅಂತಾನೆ ರೀ. ಅದೇನೋ ಇದ್ರೊಳಗೆ ಅಂಥ ಗೌಡ್ರೆಲ್ಲರೂ ಇದ್ರಾಗ ಭಾಗವಹಿಸತ್ತಾರಂದ್ರೆ ಏನೋ ಮೋಸ ಐತಿ ರಾಯಣ್ಣ, ಇದ್ರಾಗ ಬ್ಯಾಡ್ ಅಂತಾನೆ. ಇಲ್ಲಪ್ಪ, ನಮ್ಗೆ ಹೋರಾಟ ಮಾಡೋಕೆ ಸೈನ್ಯದ ಅವಶ್ಯಕತೆ ಐತಿ ಮತ್ತು ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತಂದ್ರೆ ಅವ್ರನ್ನೂ ಕರ್ಕೊಳ್ಳೋಣ ಅನ್ನುವಂಥ ಒಂದು ಗಟ್ಟಿ ಧೈರ್ಯ ಮಾಡಿ ಇವ್ರನ್ನ ಕರೆಸಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾನೆ. ಇವರು ಕರೆದುಕೊಂಡು ಇವ್ರ ಕಡೆಯಿಂದ ಯಾವ ರೀತಿ ಅವರ ಪದ್ಧತಿ ಪ್ರಕಾರ ಸೈನ್ಯಕ್ಕೆ ಸೇರಿಸ್ಕೋತಾರೆ ಅನ್ನೋದನ್ನು ಮುಂದಿನ ಸನ್ನಿವೇಶಗಳು ನೋಡೋಣ ಮೇಡಮ್. ಬನ್ನಿ ಸರ್. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನು ನಡೆದತ್ತಲ್ಲ ಮೇಡಮ್, ಅದರ ಮುಂದುವರೆದ ಭಾಗನೇ ಈ ಸನ್ನಿವೇಶ ಮೇಡಮ್. ಇಲ್ಲಿ ನೇಗನಾಳದ ವೆಂಕನಗೌಡರು, ಕೊದಾನಪುರದ ಲಿಂಗನಗೌಡರು, ಆಮೇಲೆ ಪಟದಮ್ಮನವ್ರ ಲಕ್ಕಪ್ಪ ಅವ್ರ ಕಡೆಯಿಂದ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಸೈನ್ಯಕ್ಕೆ ಸೇರಬೇಕಾದ್ರೆ ಆನೆ ಪ್ರಮಾಣ ಮಾಡ್ತಾರೆ ಮೇಡಮ್. ತಿನ್ನೋ ಅನ್ನದ ಮೇಲೆ, ರೊಟ್ಟಿ ಮೇಲೆ ಅವ್ರ ಕಡೆಯಿಂದ ಪ್ರಮಾಣ ಮಾಡಿಸ್ಕೋತಾರೆ ಮೇಡಮ್. ಅದಕ್ಕೆಲ್ಲನೂ ಪ್ರಮಾಣ ಮಾಡ್ತಾರೆ ಮೇಡಮ್. ಇವರು ಗೌಡ್ರಿಬ್ಬರು ಪ್ರಮಾಣ ಮಾಡಿ ಸಂಗೊಳ್ಳಿ ರಾಯಣ್ಣನ ತಂಡವನ್ನು ಸೇರ್ಕೋತಾರೆ. ಈ ಸೇರಿಕೊಳ್ಳುವಂಥ ಸನ್ನಿವೇಶವನ್ನು ಇಲ್ಲಿ ಕಟ್ಟಿಕೊಡೋ ಕೆಲಸ ಮಾಡಿದ್ದೇವೆ ರೀ. ಓಕೆ, ಯಾವ ಪ್ಲೇಸಲ್ಲಿ ಆಣೆ ಪ್ರಮಾಣ ಮಾಡ್ತಾರೆ ಸರ್? ಇದು ಬಾಳಗುಂದ ಗುಡ್ಡದಲ್ಲಿ ನಡೀತಕ್ಕಂಥ ಒಂದು ಸನ್ನಿವೇಶ ಮೇಡಮ್. ಬಾಳಗುಂದ ದಟ್ಟವಾದಂಥ ಅರಣ್ಯದ ಸನ್ನಿವೇಶ ಬರ್ತದೆ. ಆ ಒಂದು ದಟ್ಟವಾದ ಅರಣ್ಯದಲ್ಲಿ ಈ ಒಂದು ಆನೆ ಪ್ರಮಾಣ ಸನ್ನಿವೇಶ ಬರ್ತದೆ ಮೇಡಮ್. ಈಗ ಯಾರೇ ಆದ್ರೂ ಸಂಗೊಳ್ಳಿ ರಾಯಣ್ಣನ ಸೈನ್ಯಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ ಪ್ರಮಾಣ ಮಾಡಬೇಕು. ಆ ಪ್ರಮಾಣ ವಚನದಲ್ಲಿ ಏನೆಲ್ಲ ಅಂಶಗಳಿತ್ತು ಸರ್? ಅಂದರೆ ಅವ್ರ ಮೇಲೆ ನಿಷ್ಠೆಯ ಪ್ರಮಾಣವನ್ನು ಮಾಡಿಸ್ಕೋತಾ ಇದ್ರು. ಅಂದರೆ ನಾವು ಸಂಗೊಳ್ಳಿ ರಾಯಣ್ಣನ ನೇತೃತ್ವದೊಳಗೆ ಒಂದು ಕಿತ್ತೂರು ಸಂಸ್ಥಾನವನ್ನು ಪುನಃ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯದೊಳಗೆ ಕಾಯ ವಾಚ ಮನಸ ನಾವು ಕಾರ್ಯ ಮಾಡ್ತೀವಿ. ಯಾವುದೇ ಮೋಸು ವಂಚನೆ ಅವಕಾಶ ಮಾಡಿಕೊಡೋದಿಲ್ಲ. ನಾವು ತಿನ್ನೋ ಅನ್ನದ ಮೇಲೆ, ಆಮೇಲೆ ಶಸ್ತ್ರಾಸ್ತ್ರಗಳ ಮೇಲೆ ಪ್ರಮಾಣ ಮಾಡಿಸ್ಕೋತಾರೆ ಮೇಡಮ್. ಅದು ಒಂದು ಪದ್ಧತಿ. ಅಂದರೆ ಅಷ್ಟು ಮಾಡಿದ್ರಿಂದ ಈಗ ನಾವು ನ್ಯಾಯಾಲಯದೊಳಗೆ ಯಾವ ರೀತಿ ಭಗವದ್ಗೀತೆ ಇಟ್ಟು ಪ್ರಮಾಣ ಮಾಡಿಸ್ಕೋತೀವಲ್ಲ ರೀ, ಹಂಗೆ ತಿನ್ನೋ ಅನ್ನದ ಮೇಲೆ, ರೊಟ್ಟಿ ಮೇಲೆ ಪ್ರಮಾಣ ಮಾಡಿಸ್ಕೊಂಡು, ಅಂದರೆ ತಿನ್ನೋ ಅನ್ನದ ಮೇಲೆ ಪ್ರಮಾಣ ಮಾಡಿರಂದ್ರೆ ಅವರು ಇದು ಸುಳ್ಳು ಹೇಳಲ್ಲ ಅನ್ನುವಂಥ ಒಂದು ನಂಬಿಕೆಯಿಂದ ಅದನ್ನು ಮಾಡಿಸ್ತಾರೆ. ಈ ನಯವಂಚಕರು ಅದ್ರ ಮೇಲೂ ಪ್ರಮಾಣ ಮಾಡ್ತಾರೆ. ಇವರು ನಂಬಿಕೆ ಬರೆಸ್ಬೇಕಲ್ಲ. ಆ ಕಾಕ ತಿನ್ನು ರೊಟ್ಟಿ ಅನ್ನದ ಮೇಲೂ ಪ್ರಮಾಣ ಮಾಡ್ತಾರೆ ಅವರು. ಇಲ್ಲಿ ಯಾರ್ಯಾರು ಸರ್ ಇದು ಇಬ್ರು? ಇವರು ನೇಗನಾಳದ ಗೌಡ್ರಿ,
ಇದ್ರಾಗ ಇವರು ಸಂಗೊಳ್ಳಿ ರಾಯಣ್ಣನ ಒಬ್ಬ ಪ್ರತಿನಿಧಿ ರೀ. ಅಲ್ಲಿ ಅವರ ಸೈನಿಕರು ಇವರೆಲ್ಲರೂ ಇವ್ರ ಮುಖಂಡದೊಳಗೆ ಪ್ರಮಾಣವನ್ನು ತಗೋತಾರೆ ಮೇಡಮ್. ಓಕೆ, ಇದಾದ ನಂತರ ಕತೆ ಎಲ್ಲಿ ಕರ್ಕೊಂಡು ಇವರು ಕತೆ ಹೇಗೆ ಮುಂದುವರಿಯುತ್ತೆ? ಇವರು ವಿಶ್ವಾಸ ಬರ್ಬೇಕಂತ ಹೇಳಿ ಸಂಗೊಳ್ಳಿ ರಾಯಣ್ಣನ ಒಂದು ವಿಶ್ವಾಸವನ್ನು ಗಳಿಸಬೇಕು ಅನ್ನೋ ಸಂಬಂಧ ಕೆಲವೊಂದಷ್ಟು ಮುತ್ತಿಗೆ ಒಳಗೆ ಹೋರಾಟದೊಳಗೆ ಭಾಗವಹಿಸ್ತಾರೆ ರೀ. ಆ ಒಂದು ಮುತ್ತಿಗೆ ಭಾಗವಾಗಿ ಗಿಡದ ಹುಬ್ಬಳ್ಳಿ ಅನ್ನುವಂಥ ಧಾರವಾಡ ತಾಲೂಕಿನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಒಂದು ಗಿಡದ ಹುಬ್ಬಳ್ಳಿ ಅನ್ನುವಂತಾರೆ. ಈಗ ಅದಕ್ಕೆ ದೇವ್ರ ಹುಬ್ಬಳ್ಳಿನೂ ಅಂತಾರೆ ರೀ. ಆ ಗಿಡದ ಹುಬ್ಬಳ್ಳಿ ಒಳಗೆ ಹುಬ್ಬಳ್ಳಿ ದಾಳಿ ಮಾಡ್ತಾರೆ. ಆ ಗಿಡದ ಹುಬ್ಬಳ್ಳಿ ಮೇಲೆ ಯಾಕೆ ದಾಳಿ ಮಾಡ್ತಾರೆ ಅಂದರೆ ಆ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷರಿಗೆ ಸಪೋರ್ಟರ್ಸು ಸಾಕಷ್ಟು ಜನ ಈ ಗಿಡದ ಹುಬ್ಬಳ್ಳಿದೊಳಗೆ ಇರ್ತಾರೆ ರೀ. ಅವ್ರ ಮೇಲೆ ದಾಳಿ ಮಾಡಿ ಅವರ ಕಡೆಯಿಂದ ಬೆಳ್ಳಿ ಬಂಗಾರ ಮುಂತಾದ ವಸ್ತುಗಳನ್ನು ವಸೂಲಿ ಮಾಡಬೇಕು, ಅವ್ರನ್ನೇನು ಹಲ್ಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಧಾರವಾಡ ತಾಲೂಕಿನ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಗಿಡದ ಹುಬ್ಬಳ್ಳಿ ಮೇಲೆ ದಾಳಿ ಮಾಡ್ತಾರೆ. ಇದು ಆ ಗಿಡದ ಹುಬ್ಬಳ್ಳಿ ದಾಳಿಯ ಸನ್ನಿವೇಶ ಮೇಡಮ್. ಪೇಂಟಿಂಗು. ಆ ಗಿಡದ ಹುಬ್ಬಳ್ಳಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಬೆಂಕಿ ಹಚ್ತಾ ಇದ್ದಾನೆ ಮೇಡಮ್. ಅವರು ಸೈನಿಕರು ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಳ್ಳಿ ಬಂಗಾರ ರೂಪಾಯಿ ಅಮ್ಮನಿಗೆ ಚೀಲಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ಆ ಊರಿನಲ್ಲಿ ಬ್ರಿಟಿಷ್ ಹಸ್ತಕರನ್ನು ವಸೂಲಿ ಮಾಡ್ತಕ್ಕಂಥ ಅವ್ರ ಮನೆಗಳನ್ನು ಸುಡ್ತಕ್ಕಂಥ ಕೆಲಸ ಮಾಡ್ತಾರೆ ರೀ. ಈ ಒಂದು ಘಟನೆ ಒಳಗೆ ಈ ನೆಗನಾಳ ಗೌಡರು ಮತ್ತು ಖುದಾನ್ಪುರ ಗೌಡರು ಭಾಗವಹಿಸ್ತಾರೆ ರೀ. ಆದ್ರೆ ಭಾಗವಹಿಸುವಂಥ ಸಂದರ್ಭದೊಳಗೆ ಇವರು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದಿಲ್ಲ ರೀ. ರಾಯನಿಗೆ ಸಂಶಯ ಬಂದಿರ್ತದೆ ರೀ. ಇವ್ರನ್ನ ಬೆಳಿಗ್ಗೆ ಎದ್ದು ವಿಚಾರಣೆ ಮಾಡ್ಕೋಬೇಕು ಅನ್ನುವಂಥ ಒಂದು ಸಂದೇಶವನ್ನು ಪಾಸ್ ಮಾಡ್ತಾನೆ ರೀ. ಅಂದ್ರೆ ಬಂದು ಹೇಳ್ತಾರೆ ರೀ, ಅವ್ರು ಏನೂ ಮಾಡ್ತಾಯಿಲ್ಲ, ಸುಮ್ಮನೆ ನಿಲ್ಲೋದು ಮಾಡತ್ತಾರ, ಅವರು ಮನಪೂರ್ವಕವಾಗಿ ಕೆಲಸ ಮಾಡ್ತಾಯಿಲ್ಲ ಅಂಥೇಳಿ ಅನ್ನುವಂಥ ವಿಚಾರವನ್ನು ರಾಯನಿಗೆ ತಂದು ಹೇಳಿದಾಗ ರಾಯಣ್ಣ ಬೆಳಿಗ್ಗೆ ವಿಚಾರ ಮಾಡೋಣ ಅಂಥೇಳಿ ಉಳಿದಿರ್ತಾನೆ ರೀ. ಅಂದ್ರೆ ಅಷ್ಟು ಆಳವಾಗಿ ಅವರು ಮೋಸದ ತಂತ್ರನ ಹಿಡಿದಿರ್ತಾರೋ ಈ ಹೋರಾಟದೊಳಗೆ ಅವರು ಭಾಗವಹಿಸುವ ಆಸಕ್ತಿ ಇರೋದಿಲ್ಲ ರೀ. ಅದು ರಾಯಣ್ಣನ ಗಮನಕ್ಕೆ ಬಂದಿರ್ತದೆ ರೀ. ಇನ್ನೇನು ವಿಚಾರಣೆ ಮಾಡಬೇಕು ಅನ್ನುವಂಥ ಸಂದರ್ಭದೊಳಗನ ಇವರು ತಮ್ಮ ಯೋಜನೆಯನ್ನು ಅಂತಿಮ ಹಂತಕ್ಕೆ ತಂದು ಬಿಟ್ಟಿರ್ತಾರೆ. ಇವರು ಧಾರವಾಡ ಸಮೀಪದೊಳಗೆ ಇವರು ಉಳಿದಿರೋದ್ರಿಂದ ತಮ್ಮ ಪ್ರತಿನಿಧಿಯನ್ನು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಕಳಿಸಿಕೊಟ್ಟು ಅವನು ಎಲ್ಲಿ ಸ್ನಾನ ಮಾಡ್ತಾನೆ, ಯಾವ ವೇಳೆಯಲ್ಲಿ ಸ್ನಾನ ಮಾಡ್ತಾನೆ, ಎಷ್ಟು ಇದು ಮಾಡ್ತಾನೆ ಅನ್ನೋದೆಲ್ಲ ಪೂರ್ವವಾಗಿ ಮಾಹಿತಿ ತೊಗೊಂಡಿರ್ತಾರೆ ರೀ. ಆ ಪ್ರಕಾರ ಅವನು ಸಂಗೊಳ್ಳಿ ರಾಯಣ್ಣ ಪ್ರತಿನಿತ್ಯ ಡೋರಿ ಹಳ್ಳಕ್ಕೆ ಸ್ನಾನಕ್ಕೆ ಹೋಗ್ತಿರ್ತಾನೆ ರೀ. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ತಿರ್ತಾನೆ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಇವ್ರು ಏನು ಮಾಡ್ತಾರೆ, ಧಾರವಾಡದಿಂದ ಬ್ರಿಟಿಷ್ ಸೈನ್ಯವನ್ನು ಕರೆಸಿ ಡೋರಿ ಹಳ್ಳದ ಸುತ್ತ ಗುಪ್ತವಾಗಿ ಇಟ್ಟುಬಿಟ್ಟಿರ್ತಾರೆ. ಇವರು ಈ ಗುಡ್ಡದ ಮೇಲ್ಗಡೆ ಇವರು ಈ ಗಿಡದ ಹುಬ್ಬಳ್ಳಿ ದಾಳಿ ಮಾಡಿದ ನಂತರ ಎಲ್ಲರೂ ಬೆಳಿಗ್ಗೆ ಎದ್ದು ಹೋಗಿ ತಮ್ಮ ಊಟೋಪಚಾರ ರೆಡಿ ಮಾಡಿಕೊಳ್ಳೋದು, ರೊಟ್ಟಿ ತಿನ್ನೋದು, ತಮ್ಮದು ಬೆಳಗಿನ ಉಪಹಾರವನ್ನು ಸೇವಿಸುವಂಥ ಕೆಲಸ ಮಾಡ್ತಿರ್ತಾರೆ ಬಾಳಗುಂದ ಗುಡ್ಡದೊಳಗೆ, ಡೋರಿ ಗುಡ್ಡದೊಳಗೆ. ಇವರು ಕೆಳಗಡೆಯಲ್ಲಿ ಸ್ನಾನ ಮಾಡೋಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವನು ಹಿಡಿ ಮುತ್ತಿಗೆ ಹಾಕಬೇಕಂತೇಳಿ ಇಲ್ಲಿ ಬ್ರಿಟಿಷ್ ಸೈನ್ಯವನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡಕ್ಕೆ ಬರ್ಬೇಕು ಅನ್ಕೊಡ್ದನ ಅವನು ಹಿಂದಿಂದ ಪಟದಮ್ಮನವ್ರ ಲಕ್ಕಪ್ಪನೂ ಬರ್ತಾನೆ ರೀ. ಬರ್ರಿ ಆ ಒಂದು ಸನ್ನಿವೇಶವನ್ನು ನಿಮಗೆ ತೋರಿಸ್ಕೊಡ್ತೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ದ ಒಂದು ಪೂರ್ತಿ ಚಿತ್ರೀಕರಣ ಮಾಡಿರೋಂಥ ಡಿಜಿಟಲ್ ಮಾಧ್ಯಮದ ನಿಮ್ಮ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏಕೆಂದರೆ ಈ ಹಿಂದೆ ಸಂಗೊಳ್ಳಿ ರಾಯಣ್ಣವರ ಒಂದು ಐತಿಹಾಸಿಕ ಪ್ರತಿಯೊಂದು ಸ್ಥಳಗಳಿಗೆ ಭೇಟಿ ಕೊಟ್ಟು ಸಂಗೊಳ್ಳಿ ರಾಯಣ್ಣನ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಗುರುತಿಸುವುದರ ಜೊತೆಗೆ ಅದನ್ನು ತಮ್ಮ ಮಾಧ್ಯಮದ ಮೂಲಕ ಲಕ್ಷಾಂತರ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದಿರಿ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣವರ ಒಂದು ಬಾಲ್ಯದಿಂದ ಬಲಿದಾನದವರೆಗಿನ ಎಲ್ಲ ಸನ್ನಿವೇಶಗಳನ್ನು ಈಗ ನೀವು ಡಿಜಿಟಲ್ ಮಾಧ್ಯಮದ ಮೂಲಕ ಚಿತ್ರೀಕರಣ ಮಾಡಿದ್ದೀರಿ. ಇವುಗಳನ್ನೆಲ್ಲರೂ 25 ಸಂಚಿಕೆಗಳಲ್ಲಿ ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ. ಈ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ಕಥೆಯನ್ನು ಅಥವಾ ಒಂದು ಐತಿಹಾಸಿಕ ಸನ್ನಿವೇಶಗಳನ್ನು ಅಥವಾ ಐತಿಹಾಸಿಕ ಸ್ಥಳಗಳನ್ನು ನೀವು ಜನರಿಗೆ ಮನ ಮುಟ್ಟುವಂತೆ ನಿಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕ ಮುಟ್ಟಿಸುವಂಥ ಕೆಲಸ ಮಾಡಿದಿರಿ. ಯಾಕೆಂದರೆ ಒಂದು ಕೃತಿಯನ್ನು ಓದಿದವರು 100,000 ಜನ ಇರ್ತಾರೆ. ಆದರೆ ನಿಮ್ಮ ಲಕ್ಷಾಂತರ ಅಭಿಮಾನಿಗಳು ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಸಂಗೊಳ್ಳಿ ರಾಯಣ್ಣವರ ಐತಿಹಾಸಿಕ ಸ್ಥಳಗಳ ಬಗ್ಗೆ ಹಾಗೂ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಬಗ್ಗೆ ತಿಳಿದುಕೊಂಡಿದ್ದಾರೆ. ದಯವಿಟ್ಟು ಕರ್ನಾಟಕದ ಜನತೆಯಲ್ಲಿ ನಮ್ಮದೊಂದು ಸವಿನಯ ಪ್ರಾರ್ಥನೆ, ಸಂಗೊಳ್ಳಿ ರಾಯಣ್ಣವರ ಒಂದು ಹುಟ್ಟಿನಿಂದ ಬಲಿದಾನದವರೆಗಿನ ಒಂದು ಕಥಾಹಂದರವನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿದೆ. ಎಲ್ಲ ಕನ್ನಡಿಗರು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಬಂದು ಒಂದು ಸಲ ಈ ಒಂದು ರಾಕ್ ಗಾರ್ಡನ್ಗೆ ಭೇಟಿ ನೀಡಿ ಇದನ್ನು ಕಣ್ತುಂಬಿಕೊಳ್ಬೇಕು, ಅದನ್ನು ಸಾರ್ಥಕಪಡಿಸಬೇಕು. ಜೊತೆಗೆ ಡಿಜಿಟಲ್ ಮಾಧ್ಯಮದಲ್ಲಿ ಬರ್ತಕ್ಕಂಥ 25 ಸಂಚಿಕೆಗಳನ್ನು ಕಡ್ಡಾಯವಾಗಿ ನೋಡಿ ಸಂಗೊಳ್ಳಿ ರಾಯಣ್ಣವರ ಇತಿಹಾಸವನ್ನು ತಿಳಿದುಕೊಳ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೀನಿ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.